ಹಲೋ ನಮಸ್ಕಾರ ಬಂಧುಗಳೇ. ಇವತ್ತು ಒಂದು ವಿಡಿಯೋ ಮಾಡಬೇಕಾದ ಕಾರಣ ಏನಂದರೆ, ಇವತ್ತು ಈ ವಿಡಿಯೋ ಒಂದಲ್ಲಿ ನಮ್ಮ ಜೊತೆ ಇದ್ದಾರೆ ಯಮನೂರು SC/ST ಜಿಲ್ಲಾ ಅಧ್ಯಕ್ಷರು, ಅದೇ ಥರನಾಗಿ SC/ST ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಶಿವಪೂರ್ತಿ ಅವರು ಮತ್ತು ಹನುಮಂತವರು ಈಗ ವಿಡಿಯೋನ ಮಾಡ್ತಾಯಿದ್ದಾರೆ. ನಮ್ಮ ಕಿತ್ತಣ್ಣವರು ಇವತ್ತು ಯಾಕೆ ವಿಡಿಯೋ ಮಾಡ್ತಾಯಿದ್ದೀವಿ, ನಾವು ತಹಸೀಲ್ದಾರ್ ಆಫೀಸಲ್ಲಿ ಇದ್ದೀವಿ. ತಹಸೀಲ್ದಾರ್ ಅಲ್ಲ ಅದು ತೋರಿಸಿ, ನೀವು ನಿಮ್ದ ಹಿಡ್ದಾನೇನು ಬರೀ. ಇವತ್ತು ಇದು ನೋಡ್ಬೋದು, ಇದು ತಾಲೂಕು ಆಡಳಿತ ಸೌಧ ನವನಗರ ಬಾಗಲಕೋಟೆ. ಇದರ ಎಕ್ಸಾಕ್ಟಾಗಿ ಇದು ಮುಂದುಗಡೆನೆ ಇದು ನೋಡ್ಬೋದು. ಇದು ಈ ರೀತಿಯಾಗಿ ರಸ್ತೆ ಗುಂಡಿ ಯಾವ ರೀತಿಯಾಗಿ ನೀರು ನಿಂತಿದೆ, ಮಳೆಯಾಗಿ ನೀರು ನಿಂತಿದೆ. ಇಲ್ಲಿ ಬರುವಂಥವರು ಸಾರ್ವಜನಿಕರು ಬರ್ತಾರೆ. ಯಾವ ರೀತಿಯಾಗಿ ಅವರು ಅನುಭವಿಸ್ತಾ ಇದ್ದಾರೆ ಅಂದರೆ, ಇಲ್ಲಿ ಗಾಡಿ ಹೋಗೋಕ್ಕಾಗ್ತಾಯಿಲ್ಲ, ಮತ್ತು ಯಾವ ರೀತಿಯಾಗಿ ರಸ್ತೆಯನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಅದು ಕೂಡ ತಹಸೀಲ್ದಾರ್ ಆಫೀಸ್ ಅವರ ಮುಂದುಗಡೆನೆ. ಇನ್ನು ಉಳಿದ ಕಡೆ ಏನಾಗಿದೆಯೋ ಶಿವ ಏನೋ ಅದು ಗೊತ್ತಿಲ್ಲ. ಬಟ್ ಈಗ ನೋಡ್ಬೋದು ಇವ್ರು ಯಾವ ರೀತಿಯಾಗಿ ಇದೆ, ಯಾವ ರೀತಿಯಾಗಿ ತಗ್ಗಿದೆ. ಈ ತಗ್ಗನ ನೋಡ್ಬೋದು. ಸ್ವಲ್ಪ ಏನೋ ಒಂದು ಸ್ವಲ್ಪ ಕಡಿ ಆಗಲಿ ಏನಾರೇ ಹಾಕಿದ್ರೆ ಇದು ಪಚ್ ಆಗುತ್ತೆ. ಬಟ್ ಎಷ್ಟುವರೆಗೂ ಎಷ್ಟು ದಿನ ಆಯಿತು ಗೊತ್ತಾ ಇದನ್ನು ಬಿದ್ದು, ಭಾಳ ದಿವಸ ಆದರೂ ಇನ್ನು ಇದ್ರ ಬಗ್ಗೆ ಅವರು ಯಾಕೆ, ಯಾಕಂದರೆ ಇದೇ ರೋಡಲ್ಲಿ ಬರ್ತಾರೆ, ಮತ್ತೇನು ಬೇರೆ ರೋಡಿಲ್ಲ ಇವ್ರಿಗೆ. ಇದೇ ರೋಡಲ್ಲಿ ತಹಸೀಲ್ ತೋರಿಸ್ರಿ ಹಣ ಇದ್ದಲ್ಲ ನೋಡಿ. ಸಾರ್ವಜನಿಕರು ಯಾವ ರೀತಿಯಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಜಗ್ ಬಿದ್ದರು. ಇದೇ ಗಾಡಿ ಅವರ ತಹಸೀಲ್ದಾರ್ ಅವ್ರ ಗಾಡಿ ಮತ್ತು AC ಅವ್ರ ಗಾಡಿ ಇದೇ ರೂಟಲ್ಲಿ ಬರುತ್ತೆ. ಇದೇ ರೂಟಲ್ಲಿ ಬಂದರೂ ಕೂಡ ಈ ಸಾರ್ವಜನಿಕರು ಅಡ್ಡಾಡುವಂಥ ರಸ್ತೆಯನ್ನು ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅವ್ರ ಕಣ್ಣಿಗೆ ಕಾಣಿಸಿದ್ರು ಏನೋ ಒಂದು ಬಾಬಾ ಅಂದರೆ ಒಂದು ಸ್ವಲ್ಪ ಕಡಿ ಹಾಕ್ಬೋದು, ಏನಾದರೂ ತಾತ್ಕಾಲಿಕವಾಗಿ ಮುಚ್ಬೋದು. ಯಾರಾದರೂ ಇಲ್ಲಿ ಬಿದ್ದರೆ ನೋಡ್ಬೋದು ನೀವು. ನಾವು ಇನ್ನೂ ಗಾಡಿ ಹೋಗ್ಬೇಕಾದ್ರೆ ತೋರಿಸ್ಬೇಕು. ಅದು ಕೂಡ ಎಕ್ಸಾಕ್ಟಾಗಿ ತಹಸೀಲ್ದಾರ್ ಆಫೀಸ್ ಎದುರುಗಡೆ, ಬೇರೆ ದೂರಿಲ್ಲ. ಇವ್ರು ತಹಸೀಲ್ದಾರ್ ಅವರು ತಮ್ಮ ಆಫೀಸ್ ಎದುರುಗಡೆ ಇಷ್ಟೊಂದು ಟಗ್ಗ ಗುಂಡಿಗಳಿದೆ. ಇಲ್ಲಿ ನೋಡ್ಬೋದು ಇದೇ ರೀತಿಯಲ್ಲಿ ಇಲ್ಲಿ ಗಾಡಿ ಯಾವ ರೀತಿಯಾಗಿ ಹೋಗ್ತಾ ಇದ್ದಾವೆ, ಯಾಕೆ ತೂರಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಬರೋರೆಲ್ಲ ಸಾರ್ವಜನಿಕರು ಬರೋರೆಲ್ಲ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ರಸ್ತೆ ಗುಂಡಿ ಬಿದ್ದರೂ ಕೂಡ ಬೇಕಾದರೆ ಇದಕ್ಕೊಂದು ಇಲ್ಲ ಅವ್ರಿಗೆ ಆಗಲ್ಲ ಅಂತ ಹೇಳಿದ್ರೆ ನಾವೇ ಕೂಡ ಏನಾರೇ ಮಾಡ್ಬೋದು. ಒಂದು ಈಗ ನೋಡೋಣ, ಅವ್ರು ತಹಸೀಲ್ದಾರ್ ಅವ್ರ ಗಮನಕ್ಕೆ ತರೋಣ. ಇದ್ರ ಬಗ್ಗೆ ಯಮನೂರು ಅವರು ಏನು ಈಗ ಯಮನೂರಿ ಅವರು SC/ST ಅಧ್ಯಕ್ಷರು ಮಾತಾಡ್ತಾರೆ. ಮಾತಾಡ್ರಿ. ಇದು ನೋಡ್ಬೋದು ಈಗ ಯಾವ ರೀತಿಯಾಗಿ ಇಲ್ಲಿ ನೋಡಿ ಯಾವ ರೀತಿಯಾಗಿ ತಗ್ಗಿದೆ. ಅವ್ರಿಗೆ ಹಣ ನಿಲ್ರಿ, ಇಲ್ಲಿ ತಗ್ಗು ಬಿದ್ದು 2 ದಿವಸ ಹತ್ರ ರೈತರು ಇದು ತಗ್ಗಿದ್ದೈತೆ. ಎಷ್ಟು ದಿನ ಆದ್ರೂ ಅವ್ರಿಗೆ ನಾಚಿಗೆ ಬರ್ಬೇಕು. ಇಲ್ಲಿ ಒಬ್ಬ ತಹಸೀಲ್ದಾರ್ ಬರ್ತಾರೆ, ಒಬ್ಬ DC ಬರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ. ಈ ರೀತಿ ತಮ್ಮ ಕೊಡ್ತಿಲ್ಲ ಅಂತಂದ್ರೆ ನಾವೇನು ಹೇಳೋಕ್ಕಾಗತ್ತೆ? ಇದು ಸಾರ್ವಜನಿಕರ ಕೆಲಸ ಹೆಂಗೆ? ನಮ್ಮ ಕೆಲಸನ ತಾವು ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ಸಾರ್ವಜನಿಕರ ಕೆಲಸ ಏನು ಮಾಡ್ತಾರೆ? ನಮ್ಮ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಯಾಕಂದರೆ ನೋಡ್ಬೋದಲ್ಲಿ ಯಾವ ರೀತಿಯಾಗಿ ಅವರ ಕಚೇರಿ ಅದ್ರ ಕಡೆ ಈ ರೀತಿಯಾಗಿ ಟಗ್ ಬಿದ್ದರೂ ಕೂಡ ಅವ್ರಿಗೆ ಇದೇ ರೋಡಲ್ಲಿ ಹೋಗ್ತಾರೆ, ಈಗ ಬೇರೆ ರೋಡ್ ಇಲ್ಲ, ಇದೇ ರೋಡಲ್ಲಿ ಹೋಗ್ತಾರೆ. ಈ ಟಗ್ಗವನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇಲ್ಲ ಅಂದರೆ ತಹಸೀಲ್ದಾರ್ ಅವರು ಏನು ಮಾಡ್ತಾ ಇದ್ದಾರೆ? ಅಲ್ಲ, ಬರೋದು ಆಫೀಸಿಗೆ ಬರೋದು, ಬಂದ ತಕ್ಷಣ ಜನರ ಸಮಸ್ಯೆನ ಕೇಳಿ ಆಯ್ತು. ಇಲ್ಲಿ ಬರುವಂಥ ಹೊರಗಡೆ ಏನು ನಡೀತಾ ಇದೆ, ಹೊರಗಡೆ ಯಾವ ರೀತಿಯಾಗಿ ಸಮಸ್ಯೆ ಇದೆ, ಜನರು ಯಾವ ರೀತಿಯಾಗಿ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ, ಈ ಟಗ್ ಯಾರಿಗಾದ್ರೂ ಏನಾದರೂ ಆದರೆ ಯಾರು ಜವಾಬ್ದಾರರು? ಸ್ವಲ್ಪ ಖರ್ಚನ್ನು ಹಾಕಿ, ಇಲ್ಲಾಂದರೆ ಏನಾದರೂ ಶಾಶ್ವತವಾದ ಒಂದು ರೋಡನ್ನು ಮಾಡಿ. ಜನ ನಿಮ್ಮ ಆಫೀಸ್ಗೆ ಬರಬೇಕಂದ್ರೆ ಇಲ್ಲಿ ಯಾವ ರೀತಿಯಾಗಿ ಬರ್ತಾರೆ, ಯಾವ ರೀತಿ ತೊಂದರೆ ಆಗ್ತದೆ. ರೈತರು ಅಂದರೂ ಈಗ ನಮ್ಮ ರೈತ ಮುಖಂಡರು ಕೂಡ ಹೇಳಿದ್ರು, ಈಗ ಎಷ್ಟೋ ವರ್ಷಗಳಾಯ್ತು ಅಂತ ಇದು ಟಗ್ ಬಿದ್ದು ಅದ್ರ ಬಗ್ಗೆ ಅವರೇನು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇದು ನಮ್ಮ ವ್ಯವಸ್ಥೆ. ಅವ್ರಿಗೆ ಇದೇ ಒಂದು ದಾರಿ, ಇದೇ ಮೇನ್ ಬಾಗಿಲು ತೋರಿಸಿದೆ ಅದನ್ನು, ಇದೇ ಒಂದು ಮೇನ್ ಬಾಗಿಲು ಇವ್ರಿಗೆ. ಇವ್ರ ಗಾಡಿ ಬಂದು ಇಲ್ಲೇ ನಿಲ್ಲುತ್ತೆ, ಆದರೂ ಕೂಡ ಇಲ್ಲಿ ಟಗ್ ಕಾಣಿಸ್ತಾ ಇಲ್ಲ ಇವ್ರಿಗೆ. ಯಾಕೆ ಕಾಣಿಸ್ತಾ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಜನ ಎಲ್ಲಿವರೆಗೂ ಎಚ್ಚೆತ್ಕೊಂಡು ಅವ್ರಿಗೆ ಕ್ವಶನನ್ನು ಮಾಡಲ್ವೋ ಅಲ್ಲಿವರೆಗೂ ಅವ್ರು ಮಾಡಲ್ಲ ಏನೋ ಅನಿಸುತ್ತೆ. ಎಲ್ಲರೂ ರೈತರು ನಾವು ಯಾವಾಗ ಅವ್ರಿಗೆ ಕೇಳ್ತಿಲ್ಲ, ಅವಾಗ ಅವ್ರು ಮಾಡ್ತಾರೇನೋ. ಅವ್ರ ಜವಾಬ್ದಾರಿ ಅವ್ರ ಕೆಲಸ ಅವ್ರು ಕರೆಕ್ಟ್ ಮಾಡ್ಲಿಕ್ಕಂದ್ರೆ ಏನಾಗ್ತೈತಿ? ಇಲ್ಲಿ ಯಾರಿಗಾದ್ರೂ ಏನಾಗಿ ಬಿದ್ದು ಏನಾರೇ ಅನಾಹುತ ಆಗ್ತಂದ್ರೆ ಈ ರೋಡ್ ನೋಡ್ಬೋದು, ಏನು ರೋಡ್ ಮಾಡಿದ್ದಾರೆ ಇವರು. ಇನ್ನು ಎಲ್ಲವೂ ಕೂಡ ಅರ್ಧಂಬರ್ಧ, ಯಾವುದೇ ಸರಿಯಾಗಿ ವ್ಯವಸ್ಥೆ ಇಲ್ಲ. ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ.
ಟಾಯ್ಲೆಟ್ ಇಲ್ಲ ಸರ್, ನೋಡಿ ಸಾರ್ವಜನಿಕರಿಗೆ ಟಾಯ್ಲೆಟ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಈ ರೋಡ್ ಈ ಥರ ಬಿದ್ದರೂ ಕೂಡ ಇವ್ರಿಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿ ಎಷ್ಟು ಜನ ಸಾರ್ವಜನಿಕರು ನಿಂತಿದ್ದಾರೆ, ಅಲ್ಲಿ ಒಂದು ಚೇರ್ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಆ ವ್ಯವಸ್ಥೆಯನ್ನು ಕೂಡ ಇಲ್ಲ. ನಾವು ಇವರಿಗೆ ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಅವರಿಗೆ ಹಲವಾರು ಬಾರಿ ನಾವು ಮನವಿ ಕೊಟ್ಟಿದ್ದೀವಿ. ಸರ್, ಮೂಲಭೂತ ಸೌಕರ್ಯಗಳನ್ನು ಮಾಡಿಸಿ, ನೀರು, ಶೌಚಾಲಯ ಇದ್ರ ಬಗ್ಗೆ ಮಾಡಿಸಿ ಅಂತ ನಾವು ದೂರು ಕೊಟ್ಟರೂ ಕೂಡ ಅವ್ರು ಮಾಡಿದಾರೋ ಇಲ್ಲೋ ನೋಡ್ಬೇಕಿನ್ನು ಒಳಗಡೆ ಹೋಗಿ. ನಾವು ಇವತ್ತು ವಿಡಿಯೋ ಮಾಡಬೇಕಾದ ಕಾರಣ ಏನಂದರೆ, ತಕ್ಷಣವೇ ಈ ರಸ್ತೆಯ ಗುಂಡಿ ಏನಿದೆಯೋ ಅದು ನಿಮ್ಮ ಕಚೇರಿ ಎದುರುಗಡೆನೇ ಇದೆ, ಅದನ್ನು ದಯವಿಟ್ಟು ಬಂದ್ ಮಾಡಿ. ನಾನು ಮತ್ತೆ ಹಿಂದೆ ಇಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಜನ, ರೈತರಾಗಿರ್ಬೋದು, ಸಾಮಾನ್ಯ ವರ್ಗದವರಾಗಿರ್ಬೋದು, ಯಾವ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಆ ಸಮಸ್ಯೆಗೆ ನೀವು ಸ್ಪಂದಿಸಿ ಈ ರಸ್ತೆ ಗುಂಡಿಯನ್ನು ಸರಿ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಮತ್ತು ಸಾರ್ವಜನಿಕರೇ ಕುಡಿಯೋ ನೀರು, ಶೌಚಾಲಯ ಮತ್ತು ಆಸನದ ವ್ಯವಸ್ಥೆಯನ್ನು, ಯಾಕಂದರೆ ಎಲ್ಲ ಜನ ನಿಂತಿದ್ದಾರೆ ನೋಡ್ಬೋದು, ಯಾರಿಗೂ ಒಬ್ರಿಗೆ ಕುಂಡಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ, ಏನೋ ಅನ್ನೋ ಮಾಡಿಲ್ಲ. ಅದನ್ನು ಕೂಡ ಓಲಿ ಅದಾದರೂ ಓಲಿ ಅದು ಮಾಡಲಿಕ್ಕೂ ಹೋಗ್ತಾ ಇರೋದು. ನಿಮ್ಮ ಕಚೇರಿ ಎದುರುಗಡೆ ರಸ್ತೆ ಗುಂಡಿ ಇದೆ, ಇದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಕಣ್ಣಿಗೆ ಕಾಣಿಸೋದು ನೀವು ತಪ್ಪಿದ್ದೀರೋ ಗೊತ್ತಿಲ್ಲ. ನೀವು ನೋಡ್ಬೋದು, ಈಗ ಪೊಲೀಸರೇ ಬಂದಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನ ಹೇಳ್ತಾರಂದ್ರ ಅವ್ರಿಗೆ ತಹಸೀಲ್ದಾರ್ ಏನ್ ಮಾಡ್ತಾರೆ ಹೇಳ್ರಿ? ನೋಡಿ, ಪೊಲೀಸರೇ ಹೇಳ್ತಾ ಇದಾರೆ, ತಹಸೀಲ್ದಾರ್ ಅವರು ಮಾಡ್ಬೇಕಂತ. ಸಾರ್ವಜನಿಕ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಒಂದು ಉಗ್ರವಾದ ಹೋರಾಟ ಮಾಡ್ತೇವಂತ ಹೇಳ್ರಿ. ಇದು ಅಕಸ್ಮಾತ್ ಬಿದ್ದು ಸತ್ತರಿಲ್ಲ, ರೈತರಿಗೆ ಪರಿಹಾರ ಕೊಡೋರು ಯಾರಿಲ್ಲ, ದಿಕ್ಕ ಅಧಿಕಾರಿಗಳು ಸತ್ರ ಸ್ಪಾಟ್ನೇ ಮಾಡ್ತಾರೆ, ನಮ್ಮನ್ನ ಮಣ್ಣು ಮಾಡೋರು ದಿಕ್ಕಿಲ್ಲ. ರೈತರ ವ್ಯವಸ್ಥೆ ಹಂಗೈತ್ರಿ, ನಮ್ಮ ವ್ಯವಸ್ಥೆ ಆ ಥರ ರೈತರಿಗೆ ಪರಿಹಾರ ಇಲ್ಲ, ರೈತರಿಗೆ ಬದಲು ಪರಿಹಾರ ಇಲ್ಲ. ಇದು ನೋಡ್ಬೋದು, ರೈತರ ಗೋಳನ್ನು ಕೇಳ್ಕೊತಾರೆ. ದಯವಿಟ್ಟು ತಹಸೀಲ್ದಾರ್ರೇ, AC ಕಡೆ ನೀವು ನಿಮಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ, ತದನಂತರ ಈ ರಸ್ತೆ ಗುಂಡಿಯನ್ನು ಮುಚ್ಚಿಸಿ. ಇಲ್ಲ ಅಂದರೆ ಮುಂದಿನ ನಿರ್ಮಾಣದಲ್ಲಿ ಯಾರಿಗಾದ್ರೂ ಏನಾದರೂ ಅನಾಹುತ ಆದರೆ ನೇರವಾದ ಹೊಣೆ ನೀವೇ ಹಾಕ್ತೀರಾ. ದಯಮಾಡಿ ಇದನ್ನು ತಕ್ಷಣವೇ ಇವತ್ತೇ ಒಂದು ದರ್ಶನ ಹಾಕುವಂಥ ವ್ಯವಸ್ಥೆ ಮಾಡಿ, ರೋಡನ್ನು ರೆಡಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ವಿ. ಸಾರ್ವಜನಿಕರಿಗೂ ಕೂಡ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ವಿ, ಈ ಥರ ವ್ಯವಸ್ಥೆ ಇದ್ದರೆ ನೀವು ತಕ್ಷಣವೇ ಎಚ್ಚೆತ್ಕೊಂಡು ಕ್ವಶನನ್ನು ಮಾಡಿ, ಆವಾಗಲೇ ಈ ವ್ಯವಸ್ಥೆ ಬದಲಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ. ನೋಡೋಣ, ಅವ್ರು ತಹಸೀಲ್ದಾರ್ ಬಂದ ತಕ್ಷಣ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಅದೇನಿದೆಯೋ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ. ಎಲ್ಲರೂ ಕೂಡ ನಮಸ್ಕಾರ. ನಮ್ಮ ರೈತರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಎಲ್ಲರೂ ಕೂಡ ನಮಸ್ಕಾರ. ಇದು ಬಾಗಲಕೋಟೆ ತಹಸೀಲ್ದಾರ್ ಆಫೀಸು. ಇಷ್ಟೇ ನಾವು ವಿಡಿಯೋನ ಮಾಡಿದ್ದೀವಿ.